ಹಲೋ ಫ್ರೆಂಡ್ಸ್, ಮಾರ್ನಿಂಗೇ ಎದ್ದು ಬಾಗಿಲೆಲ್ಲ ತೊಳ್ಕೊಂಡು ಗಿಡಗಳಿಗೆಲ್ಲ ನೀರು ಹಾಕ್ತೆ. ಮಾರ್ನಿಂಗ್ ಬೇಗನೆ ಕೆಲಸ ಎಲ್ಲ ಮುಗಿಸ್ದೆ. ನೆನ್ನೆ ನೈಟ್ ಬರ್ತ್ಡೇ ಪಾರ್ಟಿ ಇತ್ತು. ಸೊ 1 ಪ್ಲೇಟ್ ತಿನ್ನೋ ಜಾಗದಲ್ಲಿ 2 ಪ್ಲೇಟ್ ತಿಂದುಬಿಟ್ಟೆ. ಆಮೇಲೆ ಒಂದು ಯೋಚನೆ ಬಂತು, ಅಯ್ಯೋ ನಾನು ಡಯಟ್ ಮಾಡ್ತಿದ್ದೀನಲ್ಲ, ಇಷ್ಟೊಂದು ತಿಂದುಬಿಟ್ಟೆ ಅಂತ ಅನಿಸ್ತು. ಅಂದ್ರೂ ಇನ್ನೂ 1 ಪ್ಲೇಟ್ ಎಕ್ಸ್ಟ್ರಾ ತಿಂದುಬಿಟ್ಟೆ. ಹೌದಾ? ಯಾಕೋ ಬೆಳಗ್ಗೆ ಚಿಕನ್ ತಿನ್ನಬೇಕು ಅನ್ನಿಸ್ತು. ಸೊ ಚಿಕನ್ ತರೋಣ ಅಂತ ಹೋದೋ. ಅದಾಗ್ತಿದ್ದಂಗೆ ಚಿಕನ್ ತಂದಿರೋ ಖುಷಿಯಲ್ಲಿ ಬಿರಿಯಾನಿನ ಜಸ್ಟ್ 20 ಮಿನಿಟ್ಸಲ್ಲಿ ಪ್ರಿಪೇರ್ ಮಾಡಿಬಿಟ್ಟೆ. ಬಿರಿಯಾನಿ ಟೇಸ್ಟ್ ಅಂತೂ ರೆಸ್ಟೋರೆಂಟ್ ಥರ ಆಗಿಬಿಟ್ಟಿತ್ತು. ನನ್ನ ತಂಗಿ ಒರಿಯೋ ಶೇಕ್ ಮಾಡಿಕೊಟ್ಟಿದ್ಲು. ಒಂಚೂರು ಚೆನ್ನಾಗೇ ಇರಲಿಲ್ಲ. ಚಿನ್ನಮ್ಮ ಸ್ಕೂಲಲ್ಲಿ ರೆಡ್ ಡೇ ಇತ್ತು. ಸೊ ಅದ್ರ ಬಗ್ಗೆ ಕೇಳಿಕೊಂಡು ವಿಡಿಯೋ ಮಾಡಿಕೊಂಡು ಇವತ್ತೇನೇನು ಮಾಡಿದರು ಅದು ಇದು ಅಂತ ಎಲ್ಲ ಕೇಳಿಕೊಂಡು ಚಿನ್ನಮ್ಮನ ಸುಸ್ತು ಮಾಡಿಬಿಟ್ಟೆ. ಚಿನಿಮಾ ಸ್ಕೂಲಲ್ಲಿ ರೆಡ್ ಡೇ ಆಗಿದ್ದರಿಂದ ಅವತ್ತಿನ ಡೇಲಿ ಏನೇನು ಆ್ಯಕ್ಟಿವಿಟೀಸ್ ಮಾಡಿದರು, ಫೋಟೋಸ್ ಆಗಿರ್ಬೋದು, ಒಂದು ವೀಡಿಯೋಸ್ ಆಗಿರ್ಬೋದು, ಎಲ್ಲನೂ ಅವರು ನಮಗೆ ಕಳಿಸ್ಕೊಟ್ಟಿದ್ರು. ನಾವು ಮಾಡೋ ಮೊದಲನೇ ಕೆಲಸನೇ ಸ್ಟೋರಿಗೆ ಹಾಕೋದು. ಸೊ ನಾನು ಕೂಡ ಹಂಗೆ ಮಾಡಿದೆ. ವಾಟ್ಸಪ್ಪಲ್ಲಿ ಸ್ಟೋರಿಗೆ ಮತ್ತು ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿಗೆ ಹಾಕ್ತೆ. ಹಂಗೆ ನಮ್ಮ ಸ್ಕೂಲ್ದು ನೆನಪಾಯಿತು. ಸೊ ನಮ್ಮ ಸ್ಕೂಲಲ್ಲಿ ಈ ಥರ ಎಲ್ಲ ಮಾಡ್ತಾನೆ ಇರಲಿಲ್ಲ. ರೆಡ್ ಡೇ, ಬ್ಲ್ಯಾಕ್ ಡೇ, ಬ್ಲೂ ಡೇ, ಸೊ ಫೀಲ್ ಆಯಿತು. ಇದು ಇಡೀ ರಾಜ್ಯವೇ ಖುಷಿ ಪಡುವಂತ ಮತ್ತೊಂದು ಸುದ್ದಿ. ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿ. ಬಾಯ್ ಬಾಯ್.